ಸರ್ವೆ ಮಾಡಿಸಿ ಸಾಯರ್ ಬಂದ ನಂತರ ಚರ್ಚೆ ಮಾಡಿದ ನಂತರ ಇದು ಪಟ್ಟಾ ಲ್ಯಾಂಡ್ ಇದೆ, ಏನು ಗೌರ್ಮೆಂಟ್ ಲ್ಯಾಂಡ್ ಇದೆ ಅದ್ರ ಬಗ್ಗೆ ಸರ್ವೆ ಮಾಡಿಸಿ ಪಾಣಿದಲ್ಲಿ ಸುಮಾರು ವರ್ಷಗಳಿಂದ ಹಿಂಗೆ ಬರ್ತಾ ಇದೆ. ಸರ್ವೆ ಮಾಡಿಸ್ತೀನಿ, ಸರ್ವೆ ಮಾಡಿಸಿಂದ ಸಾಯರ್ ಓಕೆ ನಾ ಚರ್ಚೆ ಮಾಡಿ ಆಯ್ತು 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 ಸಾಯರ್ ಬಂದ ನಂತರ ಸರ್ 20 ವರ್ಷ ಆಯ್ತು ಅಲ್ಲೇ ಉಳಾತೀವಿ ಸರ್. ಅಲ್ಲೇ ಉಳಾತೀವಿ ಆಲ್ರೆಡಿ ಸರ್. ಇದು ಸಿಗಲ್ಲ ಅಂತಂದ್ರೆ ಈಗ ನಾವು ಮನೆಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇದೆ. ಅದು ಸಾಹೇಬ್ರು ಬರಲಿ, ಸಾಹೇಬ್ರು ಬಂದ ಚರ್ಚೆ ಮಾಡಿ ಇಲ್ಲ ಸರ್, ಅವರು ನಮ್ಮ ಎಲ್ಲ ಗಿಡ ಮರಗಳೆಲ್ಲ ನಾಶ ಮಾಡಿಬಿಟ್ರೆ ಸರ್. ಅಲ್ಲಿ ಇದು ಗೌರ್ಮೆಂಟ್ ಲ್ಯಾಂಡ್ ಅದ ರೀ, ಅವ್ರು ಅಕ್ವೈರ್ ಮಾಡ್ಕೋಬೇಕಲ್ಲತ್ತಾರ ರೀ ಅಷ್ಟೇ. ಆಲ್ರೆಡಿ ಸರ್ 2016 ಬಂದು ಸುಂದರ್ ಸರ್ 35 ವರ್ಷದ ಹಿಂದೆ ನಮ್ದೆಲ್ಲ ಊರೆಲ್ಲ ಮುಳುಗಡೆ ಆಗ್ಯಾವ. ಮುಳುಗಡೆ ಆದ್ಮೇಲೆ ನಿರಾಶ್ರಿತರಿಗೆ ಎಲ್ಲ ಮನೆಯೆಲ್ಲ ಅಲಾಟ್ಮೆಂಟ್ ಮಾಡ್ಯಾರ. ಅಲಾಟ್ಮೆಂಟ್ ಮಾಡಿದ್ಮೇಲೆ ಈಗ ನಮ್ಮಲ್ಲಿ ನಮ್ಮ ದಲಿತರಿಗೆ ಎಲ್ಲಿ ಸ್ಮಶಾನ ಭೂಮಿ ಇಲ್ಲ ಸರ್. ನಮ್ಮಲ್ಲಿ ಸ್ಮಶಾನ ಭೂಮಿ ಇಲ್ಲ. ಅದು ಗೌರ್ಮೆಂಟ್ ಲ್ಯಾಂಡ್ ಅದ. ಗೌರ್ಮೆಂಟ್ ಲ್ಯಾಂಡ್ದಾಗ ಒಂದು 15 ಇಯರ್ಸ್ ಬ್ಯಾಕ್ ಒಂದು 5 ಎಕರೆ ತಹಸೀಲ್ದಾರ್ ಸಾಹೇಬ್ರೆ ಹೇಳಿ ಅದು ಅಲಾಟ್ಮೆಂಟ್ ಮಾಡಿರ್ರಿ, ಮಂಜೂರು ಮಾಡಿರ್ರಿ. ಬಟ್ ಅಂತಂದ್ರೆ ಈಗ ಅದು ಸ್ಮಶಾನ ಭೂಮಿ ಅಂತೇಳಿ ಇದು ರಿಜಿಸ್ಟರ್ದಾಗ ಎಂಟ್ರಿ ಅದ ರೀ. ಪಾಣಿ ಅದ ರೀ, ಇಲ್ಲ ಇದು ಪಾಣಿ ಇದು ಅದ ರೀ. ನಮ್ಮ ಗಂಡರು ಮಕ್ಕಳು ಈಗ ಉದ್ಯೋಗಗಳಿದ್ದೇವೆ. ಏನು ಏನಿಲ್ಲ, ದೇಗುಸಿಲ್ಲ ನಮ್ಮ ಹೆಸರು ಸಂದೀಪ್ ಸನ್ನಾಪ್ ಈಶ್ವರ್ ಸೋನಿ. ನಾವು ಸಂಗೊಳ್ಳಿ ಗ್ರಾಮದವರು, ಬೀದರ್ ತಾಲೂಕು, ಜಿಲ್ಲಾ ಬೀದರ್. ನಾವು ಕಾರಂಜ ಒಳಗಡೆ ಸಂತ್ರಸ್ತರು. ಸುಮಾರು 35 ವರ್ಷಗಳಿಂದ ನಮ್ಮ ಪೂರ್ವಜರು ಹಿಡ್ಕೊಂಡು ಎಲ್ಲರೂ ಅಲ್ಲೇ ಸ್ಮಶಾನ ಭೂಮಿಯಲ್ಲೇ ನಮ್ಮದು ಮಣ್ಣು ಅಥವಾ ಸ್ಮಶಾನ ಮಾಡ್ತಿದ್ರು. ಇವಾಗ ಏಕಾಏಕಿ ಬಂದು ಇಲ್ಲಿಲ್ಲ ಸವರ್ಣೀಯರು ನಮ್ಮ ದಲಿತರ ಮೇಲೆ ಹಲ್ಲೆ ಮಾಡೋಕ್ಕೆ ಧಮಕಿ ಹಾಕ್ತಿದ್ದಾರೆ. ಮತ್ತು ಅದೇ ರೀತಿ ಅವರು 8 ದಿವಸ ನಮಗೆ ಟೈಮ್ ಕೊಟ್ಟಿದ್ದಾರೆ. 8 ದಿವಸದ ಒಳಗಾಗಿ ನಾವು ಅವರಿಗೆ ಭೂಮಿ ಬಿಟ್ಕೊಡ್ಬೇಕು. ಭೂಮಿ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಅವರು ಮುಂದೆ ಯಾರ್ಯಾರಿದ್ದಾರೆ, ನಾವು ಯಾರ್ಯಾರು ಕೇಳೋಕೆ ಹೋಗ್ತಾ ಇದ್ದೀವಿ, ಅವ್ರು ಎಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ, ನಿಮ್ಗೆ ಎಲ್ಲಿಗೆ ಏನೇನು ಮಾಡಬೇಕು ಅಂತೇಳಿ ಹೇಳ್ತೀವಿ ಅಂತೇಳಿ ಧಮಕಿ ಹಾಕ್ತಾ ಇದ್ದಾರೆ ಸರ್. ಅದು ಭೂಮಿ ಗೌರ್ಮೆಂಟ್ ಲ್ಯಾಂಡ್ ಸರ್. ನಮ್ಮದು 5 ಎಕರೆ ಸ್ಮಶಾನ ಭೂಮಿಗೆ ಅಲಾಟ್ಮೆಂಟ್ ಆಗಿದ್ದದ. ಅವ್ರ ಬಳಿ ಭೀ ಅದ್ರ ಡಾಕ್ಯುಮೆಂಟ್ಸ್ ಇಲ್ಲ. ಅದು ಆಲ್ರೆಡಿ ಸ್ಮಶಾನ ಅಂಥೇಳಿ ಪಾಣಿ ರಿಜಿಸ್ಟರ್ ಆಗಿದ್ದದ ಸರ್. ಬಟ್ ಅವರು ದಬ್ಬಾಳಿಕೆ ಮಾಡಕತ್ತಾರ ನನ್ನ ಏನಂತ, ಅದು ನಮ್ದು ಅಂಥೇಳಿ ಅವರು ದಬ್ಬಾಳಿಕೆ ಮಾಡಕತ್ತಾರ ಸರ್. ಅವ್ರು ಅಲ್ಲಿ ನಾವು ಹಚ್ಚಿರೋ ಎಲ್ಲ ಬೇವಿನ ಮರ ಎಲ್ಲನೂ ಕೆತ್ತು ಬಿಡ್ಸಾಕಿದ್ದಾರೆ. ಯಾರಿಗೂ ಇನ್ಫಾರ್ಮೇಷನ್ ಮಾಡಿಲ್ಲ, ಹಿರಿಯರಿಗಾಗಲಿ ನಮ್ಮ ಓಣಿಲಿ ಯಾರಿಗೂ ಇನ್ಫಾರ್ಮೇಷನ್ ಮಾಡಿಲ್ಲ. ಅವರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸೂಕ್ತ ಕ್ರಮ ಕೈಗೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಏನೇನು ಮಾಡ್ರಿ, ಯಾರಿಗೆ ಇದು ಮಾಡ್ರಿ. ನನ್ನ ಮಕ್ಕಳು ಇಬ್ಬರು ಹರ, ನಮ್ಮ ಗಂಡರ, ನಮ್ಮ ನಾದಿನಿ ಹಬ್ಬ ಕೇಳ, ನಮ್ಮ ನೆಗಣಿ ಹಬ್ಬ ಕೇಳ, ನಮ್ಮ ಮೈದನ ಒಬ್ಬರು ಹರತ್ತೆ. ಯಾರು ನಾವೆಲ್ಲರೂ ಸುಮಾರು 25-30 ವರ್ಷದಿಂದ ಎಸ್ ಸಿ ಜನಾಂಗದವರಲ್ಲಿ ಸ್ಮಶಾನ ಮಾಡ್ತಿದ್ದೀವಿ. ನಿನ್ನೆ ಅಚಾನಕ್ಕಾಗಿ ಯಾರಿಗೂ ಮಾಹಿತಿ ಕೊಡದೆ ಸುಮಾರು ಒಂದು 6-7 ಜನ ನಮ್ಮ ಜಾಗ ಇದೆ ಅಂತೇಳಿ ಅವರು JCB ಮೂಲಕ ಎಲ್ಲ ತೆರವುಗೊಳಿಸ್ತಿದ್ರು. ಅದನ್ನು ನಾವು ರೊಕ್ಕಿಸಿದ್ದೆವು. ಆದ್ದರಿಂದ ಈಗ ನಾವು ಮಾನ್ಯ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಎಲ್ಲ ಜನಾಂಗದ ಪರವಾಗಿ ತಹಸೀಲ್ದಾರ್ ಅವರು ಮನವಿ ಪತ್ರ ಕೊಡತ್ತೇವೆ. ಈ ನಾಳೆಗೆ ನಮಗೇನಂದ್ರೆ ತಹಸೀಲ್ದಾರ್ ಅವರು ನಾಳೆಗೆ ಬಂದು ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಅಲ್ಲಿ ನಮ್ಗೆ ನ್ಯಾಯ ಸಿಕ್ತು ಓಕೆ, ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಭಾಳ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ಅವರಿಗೆ ನಾವು ವಿನಂತಿಸ್ಕೊಳತ್ತೇವೆ ಅಂತ. ನನ್ನ ಹೆಸರು ಜಗದೀಶ್ ಸೋನಿ, ಸಂಗೊಳ್ಳಿ. ಭೂಮಿ ನೀರಾಗ ಹೋಗಿ ಸಲ ಗೌಟನ್ ಭೂಮಿ ಅಂತಂದು ಹಿಡ್ಕೊಂಡು ಕುಂತಿದ್ದೆವು. ಹಿಡ್ಕೊಂಡು ಕುಂತಾರೆ ಅದಕ್ಕೇನಾಗ್ಲತ್ತಪ್ಪ ಅಂದ್ರೆ ನಮ್ಮದೇ ಅಂತಂದು ಅವ್ರು ಮಾಡತ್ತಿದ್ರ. ಈಗ
ನಾವು ಬೇಡ್ಕೊಂಬೋದೇನಂದ್ರೆ ನಮಗೆ ಮನೆಗಳು ಇಲ್ಲ, ಅದೇ ಮನೆ ಅಂತಂದು ನಾವು ಖಾಯ ಮಾಡ್ಕೊಂಡು ಕುಂತಿದ್ದೆವು. ಈಗ ನಾವು 8 ಬಿಲ್ಡಿಂಗ್ ಕಟ್ಟಿದ ಬಿಲ್ಡಿಂಗ್ ಇಲ್ಲ, ಅದೇ ಮನೆ ನಮ್ಗೆ ಖಾಯಂ ಅಂತಂದು ನಾವು ಹಿಡ್ಕೊಂಡು ಕುಂತಿದ್ದೆವು. ದಯವಿಟ್ಟು ಅದು ನಮಗೆ ಮಾಡೇ ತೀರ್ಬೇಕೆಂದು ನಾವು ಎಲ್ಲರೂ ಅಲ್ಲೇ ಸತ್ಯಗಿರೆ ಕೊಡ್ಬೋದು ನೋಡಿ ಸರ್, ಈಟೇ ಹೇಳ್ತಿದ್ದೇವೆ ನಾವು. ನಾಳೆ ಸತ್ಯಗಿರೆ ಕೊಡ್ಬೋದು ಅಲ್ಲೇ. ಅದು 8 ವರ್ಷ 25 ವರ್ಷ ಹಿಡಿದು ಈಗ ಏನಿಲ್ಲ, ಈಗ ಎಷ್ಟು ಹೆಣ್ಮಕ್ಳು ಬಂದ್ರೆ ಅಲ್ಲಿ ಎಲ್ಲರೂ ಮಕ್ಕಳು ಹರ, ಅವ್ರು ಗಂಡದೇ ಹರ. ಈಗ ಇದ್ದು ನಾನು 3 ಜನರು ಅಲ್ಲೇ ಉಳಿತೇನೆ. ಇಷ್ಟೆಲ್ಲ ಇರ್ತದೆ. ಅದು ಮಾನ್ಯತೆ ಕೊಟ್ಟು ನಮಗೆ ಮನೆ ಇಲ್ಲ, 8 ಬಿಲ್ಡಿಂಗ್ ಇದ್ರು ಬಿಲ್ಡಿಂಗ್ ಇಲ್ಲ, ಅದೇ ಮನೆ ಅಂತಂದು ನಾವು ಖಾಯಂ ಮಾಡ್ಕೊಂಡಿದ್ದೆವು. ಅದೇ ಮನೆ ಖಾಯಂ ಅಂತಂದು ಅದು ದುಡಿಲತ್ತಿದ್ದೇವೆ, ಆ ಮನೆಗೆ ಸಾಥಿ ಆಗ್ಬೇಕಂತಂದು ಬೇಡ್ಕೊಳ್ಳತ್ತಿದ್ದೇವೆ ನೋಡಿ. ಯಾಕೆ ಆಗ್ತದೆ? ಅದೇ